ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಇವಾಗ ಕೇವಲ T20 ವರ್ಲ್ಡ್ ಕಪ್ ನದೇ ಹವಾ ಆಗಿರ್ತದೆ. ಸೊ ನೀವು ನೋಡಿರ್ಬೋದು, ಇಂಡಿಯಾ ಹಾಗೂ ಇಂಗ್ಲೆಂಡ್ ನಡುವೆ T20 ವರ್ಲ್ಡ್ ಕಪ್ ನ ಎರಡನೇ ಸೆಮಿಫೈನಲ್ ನಡೀತದೆ. ಸೊ ಇಂಡಿಯಾ ಅದರಲ್ಲಿ ವಿನ್ ಆಗ್ತದೆ, ಇಂಡಿಯಾ ಫೈನಲ್ಗೆ ಕ್ವಾಲಿಫೈ ಆಗ್ತದೆ. ಮೊದಲನೇ ಸೆಮಿಫೈನಲ್ ನಲ್ಲಿ ನ್ಯೂಜಿಲೆಂಡ್ ಸೌತ್ ಆಫ್ರಿಕಾವನ್ನು ಸೋಲಿಸಿ ಫೈನಲ್ಗೆ ಎಂಟ್ರಿ ಆಗ್ತದೆ. ಸೊ ಈ ಎರಡು ತಂಡಗಳ ನಡುವೆ ಫೈನಲ್ ಮ್ಯಾಚ್ ನಡೀಲಿಕ್ಕಿದೆ. ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ಈ ಒಂದು ಮ್ಯಾಚ್ ನಡೀಲಿಕ್ಕಿದೆ. ಸೊ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಇಂಡಿಯಾ ವಿನ್ ಆಗುತ್ತಾ ಅಥವಾ ನ್ಯೂಜಿಲೆಂಡ್ ಪ್ರಥಮ ಬಾರಿಗೆ T20 ವರ್ಲ್ಡ್ ಕಪ್ ವಿನ್ ಆಗುತ್ತಾ? ಇದನ್ನು ನಾವು ಕಾದು ನೋಡಬೇಕಾಗಿದೆ. ಸೊ ಸದ್ಯಕ್ಕೆ ನೋಡೋದಾದ್ರೆ T20 ವರ್ಲ್ಡ್ ಕಪ್ ಗೆ ಸಂಬಂಧಿಸಿದಂತೆ ಒಂದು ಅಪ್ಡೇಟ್ ಬರ್ತಾ ಇದೆ. ಏನಂತ ಹೇಳಿದ್ರೆ, ಈ T20 ವರ್ಲ್ಡ್ ಕಪ್ ನಲ್ಲಿ ಯಾರಾಗ್ತಾರೆ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್? ICC 8 ಜನರನ್ನು ಹೆಸರಿಸಿದೆ. ಸೊ ನೋಡೋದಾದ್ರೆ ಈ 8 ಜನರು ಈ ಒಂದು ಟೂರ್ನಮೆಂಟ್ ನಲ್ಲಿ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಆಗಲಿಕ್ಕೆ ಯೋಗ್ಯರು ಅಂತ ಹೇಳಲಾಗ್ತಾ ಇದೆ. ಸೊ ಯಾರೆಲ್ಲ ಇದ್ದಾರೆ ಅಂತ ನೋಡೋದಾದ್ರೆ, ಮೊದಲಿಗೆ ನಮ್ಮ ಸಂಜು ಸ್ಯಾಮ್ಸನ್ ಅವರು ಇರ್ತಾರೆ. ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದಂತಹ ಸಂಜು ಸ್ಯಾಮ್ಸನ್ ಇಂಡಿಯಾದ ಪರ ಕ್ರೂಷಿಯಲ್ ಮೂಮೆಂಟ್ ಗಳಲ್ಲಿ ಬ್ಯಾಟಿಂಗ್ ಮಾಡಿರ್ತಾರೆ. ಸೊ ನೋಡೋದಾದ್ರೆ ಸೂಪರ್ 8 ಹಾಗೂ ಸೆಮಿಫೈನಲ್ ನಲ್ಲಿ ಇಂಡಿಯಾ ವಿನ್ ಆಗ್ಲಿಕ್ಕೆ ಮಹತ್ತರವಾದ ಕೊಡುಗೆ ಕೊಡ್ತಾರೆ. ಬ್ಯಾಕ್ ಟು ಬ್ಯಾಕ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಅನ್ನು ಪಡಿತಾರೆ. 232 ರನ್ಗಳನ್ನು ಬಾರಿಸ್ತಾರೆ. ಹಾಗೇನೆ 77 ಅವರೇಜ್ ನಲ್ಲಿ ಬ್ಯಾಟಿಂಗ್ ಮಾಡಿರ್ತಾರೆ. ಸೊ ನೋಡೋದಾದ್ರೆ ಉತ್ತಮ ಪ್ರದರ್ಶನ ಕೊಟ್ಟಿರುವಂತಹ ಸಂಜು ಸ್ಯಾಮ್ಸನ್ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಆಗಲಿಕ್ಕೆ ಯೋಗ್ಯರು ಅಂತ ಅನಿಸ್ತಾ ಇದೆ. ಸೊ ಅವರ ಹೆಸರಿರ್ತದೆ ಇಲ್ಲಿ ಕೂಡ. ಇನ್ನು ಎರಡನೆಯ ಬ್ಯಾಟರ್ ಆಗಿ ಪಾಕಿಸ್ತಾನದ ಫರ್ಹಾನ್ ಅವರು ಇರ್ತಾರೆ. ಸೊ ಟೂರ್ನಮೆಂಟ್ ನಲ್ಲಿ ಅತ್ಯಧಿಕ ರನ್ ಮಾಡಿರುವಂತಹ ಫರ್ಹಾನ್ 383 ರನ್ಗಳನ್ನು ಮಾಡಿರ್ತಾರೆ. ಸೊ ನೋಡೋದಾದ್ರೆ ಬ್ಯಾಕ್ ಟು ಬ್ಯಾಕ್ 100 ಹೊಡಿತಾರೆ, ಅಂದ್ರೆ 200 ಹೊಡಿತಾರೆ. ಒಂದೇ ಟೂರ್ನಮೆಂಟ್ ನಲ್ಲಿ 200 ಮಾಡಿದಂತಹ ಬ್ಯಾಟರ್ ಆಗಿರ್ತಾರೆ ಫರ್ಹಾನ್ ಅವರು. ಈ ಮೂಲಕ ಅತಿ ಹೆಚ್ಚು ರನ್ ಮಾಡಿರ್ತಾರೆ ಈ ಒಂದು ಟೂರ್ನಿಯಲ್ಲಿ. ಸೊ ಆಡಿದಂತಹ 7 ಮ್ಯಾಚ್ಗಳಲ್ಲಿ ಈ ಒಂದು ರನ್ ಗಳನ್ನು ಕಲೆ ಹಾಕ್ತಾರೆ. ಸೊ ನೋಡೋದಾದ್ರೆ ಇವರನ್ನು ಕೂಡ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಗೆ ಆಯ್ಕೆ ಮಾಡಲಾಗಿದೆ. ಇನ್ನು ಸೆಮಿಫೈನಲಿಸ್ಟ್ ಆದಂತಹ ಇಂಗ್ಲೆಂಡ್ ತಂಡದ ವಿಲ್ ಜಾಕ್ಸ್ ಅವರು ಕೂಡ ಇಲ್ಲಿ ಆಯ್ಕೆ ಆಗಿರ್ತಾರೆ. ಸೊ ನೋಡೋದಾದ್ರೆ ಆಲ್ರೌಂಡರ್ ಪ್ರದರ್ಶನ ಕೊಟ್ಟಿರುವಂತಹ ವಿಲ್ ಜಾಕ್ಸ್ ಬ್ಯಾಟ್ ನಿಂದ 226 ರನ್ಗಳನ್ನು ಮಾಡಿರ್ತಾರೆ. ಹಾಗೇನೆ ಅವರ ಸ್ಟ್ರೈಕ್ ರೇಟ್ ಬಂದು 176 ಆಗಿರ್ತದೆ. ಹಾಗೇನೆ ಕ್ರೂಷಿಯಲ್ ಮೂಮೆಂಟ್ ಗಳಲ್ಲಿ ವಿಕೆಟ್ ಗಳನ್ನು ಪಡಿತಾರೆ. ಹಾಗೇನೆ ಮ್ಯಾಚ್ ಫಿನಿಶಿಂಗ್ ಮಾಡುವ ಅಬಿಲಿಟಿಯನ್ನು ಕೂಡ ಈ ಒಂದು ಟೂರ್ನಮೆಂಟ್ ನಲ್ಲಿ ತೋರಿಸುತ್ತಾರೆ. ಸೊ ಇದಕ್ಕಾಗಿ ವಿಲ್ ಜಾಕ್ಸ್ ಅವರು ಕೂಡ ಇಲ್ಲಿ ಆಯ್ಕೆ ಆಗಿರ್ತಾರೆ. ಟಿಮ್ ಸೈಫರ್ಟ್, ಹೌದು, ನ್ಯೂಜಿಲೆಂಡಿನ ವಿಕೆಟ್ ಕೀಪರ್ ಬ್ಯಾಟರ್ ಆದಂತಹ ಟಿಮ್ ಸೈಫರ್ಟ್ ಅವರ ಹೆಸರು ಕೂಡ ಆಯ್ಕೆ ಆಗ್ತದೆ. 274 ರನ್ ಹೊಡೆದಿರುವಂತಹ ಸಿಮ್ ಸೈಫರ್ಟ್ ಅವರು ಕ್ರೂಷಿಯಲ್ ಮೂಮೆಂಟ್ ಆದಂತಹ ಸೆಮಿಫೈನಲ್ ಅಲ್ಲಿ ಅರ್ಧ ಶತಕವನ್ನು ಬಾರಿಸುತ್ತಾರೆ. ಆ ಮೂಲಕ ಅವರು ಇಲ್ಲಿ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಆಗಲು ಆಯ್ಕೆ ಆಗಿರ್ತಾರೆ. ಸೊ ಇದಿಷ್ಟು 4 ಜನರ ಹೆಸರಾಗಿರ್ತಾರೆ. ಇನ್ನುಳಿದ 4 ಜನ ಯಾರಂತ ನೋಡೋದಾದ್ರೆ, ರಚಿನ್ ರವೀಂದ್ರ ನೋಡೋದಾದ್ರೆ ಲೀಡಿಂಗ್ ಆಲ್ರೌಂಡರ್ ಅಂತ ಹೇಳ್ಬೋದು. ರನ್ ಮಾಡಿರ್ತಾರೆ, ವಿಕೆಟ್ ಕೂಡ ತೆಗೆದಿರ್ತಾರೆ, ಹಾಗೆ ಫೈನಲ್ ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಇವರನ್ನು ಕೂಡ ಆಯ್ಕೆ ಮಾಡಿದ್ದಾರೆ. 11 ವಿಕೆಟ್ ಗಳನ್ನು ಪಡೆದಿರುವಂತಹ ರಚಿನ್ ರವೀಂದ್ರ ಕ್ರೂಷಿಯಲ್ ಮೂಮೆಂಟ್ ಗಳಲ್ಲಿ ಬ್ಯಾಟಿಂಗ್ ನಿಂದಾಗಿ ತಂಡಕ್ಕೆ ಆಸರೆಯಾಗಿರ್ತಾರೆ. ಸೊ ಆದ್ರಿಂದ ಅವರನ್ನು ಇಲ್ಲಿ ಕೂಡ ಆಯ್ಕೆ ಮಾಡಿರ್ತಾರೆ. ಲುಂಗಿ ಎಂಘಿಡಿ, ಹೌದು, ಸೌತ್ ಆಫ್ರಿಕಾದ ಫಾಸ್ಟ್ ಬೌಲರ್ ಆದಂತಹ ಲುಂಗಿ ಎಂಘಿಡಿ ಅವರು 12 ವಿಕೆಟ್ ಗಳನ್ನು ಪಡೆದಿರ್ತಾರೆ 7.19 ಎಕಾನಮಿಯಲ್ಲಿ. ಸೊ ಸೌತ್ ಆಫ್ರಿಕಾದ ಪೇಸ್ ಅಟ್ಯಾಕ್ ನ ಒಂದು ಸ್ಟ್ರೆಂತ್ ಅಂತ ಹೇಳ್ಬಹುದು ಇವರನ್ನ. ಸೊ ಈ ವರ್ಲ್ಡ್ ಕಪ್ ನಲ್ಲಿ ಉತ್ತಮ ಪ್ರದರ್ಶನ ಕೊಟ್ಟಿರ್ತಾರೆ. 12 ವಿಕೆಟ್ ಅಂದ್ರೆ ಸುಮ್ಮನೆ ಅಲ್ಲ, ಅದು 7 ಅಥವಾ 8 ಇನ್ನಿಂಗ್ಸ್ ನಲ್ಲಿ. ಸೊ ನೋಡೋದಾದ್ರೆ ಉತ್ತಮ ಪ್ರದರ್ಶನ ಕೊಟ್ಟಿದ್ದಾರೆ. ಸೊ ಇಲ್ಲಿಯೂ ಕೂಡ ಅವರು ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಆಗಲಿಕ್ಕೆ ಆಯ್ಕೆ ಆಗಿರ್ತಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಏಡನ್ ಮಾರ್ಕ್ರಮ್, ಹೌದು, ಸೌತ್ ಆಫ್ರಿಕಾದ ಕ್ಯಾಪ್ಟನ್ ಆದಂತಹ ಏಡನ್ ಮಾರ್ಕ್ರಮ್ ತನ್ನ ಆಲ್ರೌಂಡರ್ ಅಬಿಲಿಟಿಯಿಂದಾಗಿ ಈ ಬಾರಿಯ T20 ವರ್ಲ್ಡ್ ಕಪ್ ನಲ್ಲಿ ತನ್ನ ತಂಡವನ್ನು ಸೆಮಿಫೈನಲ್ ವರೆಗೆ ಎತ್ಕೊಂಡು ಬಂದಿದ್ರು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಕೂಡ ಆಗಿರ್ಬೋದು, ಇವೆರಡಲ್ಲೂ ಕೂಡ ಏಡನ್ ಮಾರ್ಕ್ರಮ್ ಉತ್ತಮ ಪ್ರದರ್ಶನ ಕೊಟ್ಟಿದ್ರು. ಇವರು 286 ರನ್ಗಳನ್ನು ಮಾಡಿರ್ತಾರೆ, ಅದು 165 ಸ್ಟ್ರೈಕ್ ರೇಟ್ ನಲ್ಲಿ. ಇನ್ನು ನೆಕ್ಸ್ಟ್ ಹಾಗೂ ಕೊನೆಯ ಆಯ್ಕೆ ಬಂದು ಟೂರ್ನಮೆಂಟ್ ನ ಹೈಯೆಸ್ಟ್ ವಿಕೆಟ್ ಟೇಕರ್ ಆದಂತಹ USA ಬೌಲರ್ ಆಗಿರ್ತಾರೆ. ಸೊ ಇದುವರೆಗೂ 13 ವಿಕೆಟ್ ಗಳನ್ನು ಪಡೆದಿದ್ರು. ಸೊ ಅದು ಕೇವಲ 4 ಮ್ಯಾಚ್ ಗಳಲ್ಲಿ, ಅದು ಲೀಗ್ ಸ್ಟೇಜ್ ನ 4 ಮ್ಯಾಚ್ ಗಳಲ್ಲಿ
13 ವಿಕೆಟ್ ಅಂದ್ರೆ ಸುಮ್ಮನೆ ಅಲ್ಲ ಗುರು. ಯಾಕಂತ ಹೇಳಿದ್ರೆ ಅವರ ಲೀಗ್ ನಲ್ಲಿ ಇಂಡಿಯಾ ಇತ್ತು ಅನ್ನೋದು ಮರಿಬಾರ್ದು, ಹಾಗೂ ಪಾಕಿಸ್ತಾನ ಇತ್ತು ಅನ್ನೋದು ಕೂಡ ಮರಿಬಾರ್ದು. ಯಾಕಂತ ಹೇಳಿದ್ರೆ 2 ಸ್ಟ್ರಾಂಗ್ ಟೀಮ್ಗಳ ಗ್ರೂಪ್ ನಲ್ಲಿ ಇದ್ದಂತಹ USA ಉತ್ತಮ ಪ್ರದರ್ಶನ ಕೊಟ್ಟಿತ್ತು, ಆದ್ರೆ ಸೂಪರ್ 8ಕ್ಕೆ ಕ್ವಾಲಿಫೈ ಆಗಿಲ್ಲ. ಬಟ್ ಈ ಒಂದು ಬೌಲರ್ USA ಪರ ಉತ್ತಮ ಬೌಲಿಂಗ್ ದಾಳಿ ನಡೆಸಿದ್ರು ಅಂತ ಹೇಳ್ಬೋದು. ಶಾರ್ಡ್ಲಿ ವ್ಯಾನ್ ಶೆಲ್ವಿಕ್ 13 ವಿಕೆಟ್ಗಳನ್ನು ಪಡೆದಿರ್ತಾರೆ, ಅದು ಕೇವಲ 4 ಇನ್ನಿಂಗ್ಸ್ ನಲ್ಲಿ. ಸೊ ಇವರನ್ನು ಕೂಡ ಆಯ್ಕೆ ಆಗಿರ್ತಾರೆ. ಸೊ ಯಾರಾಗ್ತಾರೆ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅನ್ನೋದು ಕೂಡ ನಮ್ಗೆ ನೆಕ್ಸ್ಟ್ ಫೈನಲ್ ಮ್ಯಾಚ್ ಆದ್ಮೇಲೆ ಗೊತ್ತಾಗ್ತದೆ. ಈ ಒಂದು 8 ಜನರಲ್ಲಿ ಯಾರಾದ್ರೂ ಒಬ್ರು ಆಗ್ಬೋದಂತ ಅನಿಸ್ತದೆ. ಸೊ ನೋಡೋಣ ಏನಾಗ್ತದೆ ಅಂತ, ಯಾರಾಗ್ತಾರೆ ಅಂತ ನಮ್ಗೆ ಫೈನಲ್ ಮ್ಯಾಚ್ ವೇಳೆಗೆ ಗೊತ್ತಾಗ್ತದೆ. ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಿ. ಯಾಕಂತ ಹೇಳಿದ್ರೆ ನಿಮ್ಮ ಆಶೀರ್ವಾದವಿಲ್ಲದೆ ನಾವು ಮುನ್ನಡೆಯಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಮನಸ್ಸು ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂತ ಹೇಳಿದ್ರೆ ನಿಮ್ಮ ಸಬ್ಸ್ಕ್ರೈಬ್ ನಮ್ಮ ಜೀವನಕ್ಕೆ ಒಂದು ದಾರಿ ಮಾಡಿ ಕೊಡ್ತದೆ. ಸೊ ಇದೊಂದು ನೆನಪಿರಲಿ. ಒಂದ್ ವೇಳೆ ಮಾಹಿತಿ ಇಷ್ಟವಾದ್ರೆ ಸಬ್ಸ್ಕ್ರೈಬ್ ಅಂತೂ ಮಾಡಿ. ನಮಸ್ಕಾರ.